ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಶನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್ ಇದು ಉಡೀಸ್. ನೀವೇನು ಟೆನ್ಷನ್ ತಗೋಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ಹಂಗಂತ ನಮಗೆ ತಿಕ್ಲದ್ದು ಮಧ್ಯದಲ್ಲಿ ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ಬಿಟ್ಟು ಕಲ್ ತಗೊಂಡು ಟಿವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ. ನಿಮಗೆ ಓಕೆ. ಈಗ ನಾವು ಜಾಸ್ತಿ ಎಳೆಯೋದು ಬೇಡ. ಆಮೇಲೆ ಟಿ.ಎನ್. ಸೀತಾರಾಮ್ ಅವರು ಏನ್ರಪ್ಪ ನನಗೆ ಕಾಂಪಿಟೇಷನಾ, ನಾನು ಇನ್ಮೇಲೆ ಸೀರಿಯಲ್ ಮಾಡೋದೇ ಇಲ್ಲ ಅಂತ ಸೀರಿಯಲ್ ನಿಲ್ಲಿಸ್ಬಿಟ್ರೆ ಅದಕ್ಕೆ ನಾವು ಬೇಗ ಹೋಗ್ಬಿಟ್ಟು ಹೆಡ್ಲೈನ್ಸ್ ನೋಡ್ಕೊಂಡು ಬಂದ್ಬೇಡ. ಓಕೆ, ಪ್ಲೇ ಮಾಡಿ. ಪ್ರತಿ ಸರ್ತಿ ಹೇಳ್ಬೇಕೇನ್ರೋ ಪ್ಲೇ ಮಾಡಿ 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 ಅಂತ ಪ್ಲೇ ಮಾಡ್ರೋ. ಪದ್ಮನಾಭನಗರದಲ್ಲಿರೋ ಅಪ್ಪನ್ನೇ ಹತ್ತಕ್ಕಾಗದೇ ಇರೋರು ಕೆಂಪು ಕೋಟೆ ಹತ್ತುತ್ತಾರೇನ್ರಿ ಅಂತ ಸಿದ್ದರಾಮಯ್ಯನವರು ಗೌಡ್ರಿಗೆ ಡೈಲಾಗ್ ಬಿಟ್ಟವ್ರಿ. ಅದಕ್ಕೆ ಗೌಡ್ರು ಏನಂದ್ರು ಅಂತ ಹೇಳ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇನ್ಮೇಲೆ ನಮೋ ನಮೋ ಮೋದಿ ಅಂತ ಫೋಟೋ ಇಟ್ಕೊಂಡು ಜಪ ಮಾಡ್ಬೇಕಲ್ರಿ ಅಂತ ಸಿದ್ದರಾಮಯ್ಯನವರು ಫುಲ್ ಫೀಲಿಂಗ್ ಹೋಗ್ಬಿಟ್ಟು. ಇದು ಈ ಹೊತ್ತಿನ ಹಣೆ ಬರಹ. ಐ ಮೀನ್ ಹೆಡ್ ಲೈನ್ಸ್. ಶಾಂಪೂನೇ ಇದ್ರೆ ತಲೆ ತಿಳ್ಕೊಂಡು ಅಬಾಬಾಬಾಬಾಬಾ. ಅಂತೂ ಇಂತೂ ಎಲೆಕ್ಷನ್ಗೂ ಕೌಂಟಿಂಗು ಎಳ್ಳು ನೀರು ಬಿಟ್ಬಿಟ್ಟು ಕುಂಬಳಕಾಯಿ ಹೊಡೆದ್ಬಿಟ್ಟು ಈ ಕಾಂಗ್ರೆಸ್ನವರು ಕೈ ಜೊತೆಗೆ ಕಾಲೂ ಎತ್ಕೊಂಡ್ಬಿಟ್ರು. JDS ನಾವೇನು ಕಮ್ಮಿ ಅಂತ ಅವರು ಮನಿಕೊಂಡ್ಬಿಟ್ರು. ಇನ್ನು ಆಮ್ ಆದ್ಮಿ ಪಕ್ಷ ಅಂಬೋ ಅಂತ ತಲೆ ಮೇಲೆ ಕರ್ಚೀಫ್ ಹಾಕೊಳ್ಳೋ ಲೆವೆಲ್ಗೆ ಬಂದ್ಬಿಟ್ರು. ನೋಡ್ರಿ ಸೋತು ಬಾಡೋಗಿರೋ ಮುಖಗಳು ನೋಡ್ರಿ. ಅಬ್ಬಾ ಎಷ್ಟು ಚೆನ್ನಾಗಿವೆ. ಕ್ಯಾಮ್ರಾಮನ್ ಸರ್ ಝೂಮ್ ಹಾಕಿ ಕ್ಲೋಸಪ್ ಅಲ್ಲಿ ಹಾಕಿ ತೋರಿಸಿ ನಮ್ಮ ಜನಗಳಿಗೆ ನೋಡ್ಬಿಡ್ಲಿ, ಸಂತೋಷ ಆಗುತ್ತೆ ಅವ್ರಿಗೆ. ಅಬಾಬಾಬಾಬಾಬಾ, ಒಂದೇ ಫ್ರೇಮ್ನಲ್ಲಿ ಹೆಂಗ್ ಕಾಣ್ತಾವ್ರು ನೋಡ್ರು ನಮ್ಮ ಉಪಾರ್ಪೇಟೆಯಲ್ಲಿ. ಸಾರಿ, ನಮ್ಮ ಹಳೆ ಪಿಕ್ಚರ್ನಲ್ಲಿ ಸೈಡ್ ಕ್ಯಾರೆಕ್ಟರ್ಗಳ ಥರ. ಸೀಟ್ ಎಲ್ಲೋಯ್ತು? ಅದೇ ಕಣ್ರು ನಮ್ಮ ಮೋದಿಜಿಯವರು. ಇವಾಗ ಅವರು ಗೆದ್ಬಿಟ್ಟು ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಬ್ಯುಸಿ ಅವರು. ನೋಡ್ರಪ್ಪ, ನಮಗೆ ಬ್ಯುಸಿ ಇರೋರು ಬೇಡ, ಸಿಕ್ಕಾಬಟ್ಟೆ ಫ್ರೀ ಇರೋರು ಬೇಕು. ಇವ್ರ ಥರ ನಮಗೆ ಕೈ ಎತ್ಕೊಂಡ್ರವರು, ಕಾಲೆತ್ಕೊಂಡ್ರವರು, ಮನಿಕಂಡ್ರವರು, ತಲೆ ಮೇಲೆ ಕರ್ಚೀಫ್ ಹಾಕೊಂಡ್ರವರು, ಇವ್ರು ಸಾಕಪ್ಪ. ಇವ್ರುಗಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಸಖತ್ತು ಮಜಾ ಇರುತ್ತೆ ಅಲ್ವಾ ಸಿದ್ದರಾಮಯ್ಯನವರೇ? ಏನಂತೀರಿ? ಅಯ್ಯೋ ಏನ್ರಿ ಹೇಳೋದು, ಮಾತೆತ್ತಿದ್ರೆ ಈ ಮೋದಿ ಅಲೆ ಅಂದ್ಬಿಟ್ಟು ಅವೈನ ಸಿಕ್ಕಾಬಿಟ್ಟೆ ಟಾಪಿಗೆ ಕೂಡಿಸ್ಬಿಟ್ರು. ಅಂತೂ ಪ್ರಧಾನಿ ಮಾಡಿಬಿಟ್ರಿ ಕಣ್ರಿ ನೀವು. ಈಗ ಅವಾಗಿನ್ಗೆ ನೆಲದ ಮೇಲಂತೂ ಕಾಲು ನಿಲ್ಲಕ್ಕಿಲ್ಲ. ಕರೆಕ್ಟು ಸಿದ್ದರಾಮಯ್ಯನವರೇ, ನಿಮಗೆ ಬಾಯಿ ನಿಲ್ಲಲ್ಲ, ಗೌಡ್ರಿಗೆ ತಲೆ ನಿಲ್ಲಲ್ಲ, ಹಾಗೆ ಇವ್ರಿಗೆ ಕಾಲು ನಿಲ್ಲಲ್ಲ. ನೋಡಿ, ಗೌಡ್ರು ತೂಗುಡಿಸ್ತಾವ್ರೆ, ಅವ್ರಿಗೆ ತಲೆ ನಿಲ್ಲಲ್ಲ. ಕರೆಕ್ಟು ನೀವು ಹೇಳಿದ್ದು ಸಿದ್ದರಾಮಯ್ಯನವರೇ. ಇದು ನಿಮ್ಮ ಕಾಲ ಅಲ್ಲ. ಆಪ್ ಕಿ ಬಾರ್ ಮೋದಿ ಸರ್ಕಾರ ಇನ್ಮೇಲೆ. ಆಮೇಲೆ ಅಷ್ಟೇ, ಆಮೇಲೆ ನಾನು ತಲೆ ಕೆಟ್ರೆ ಎದೋಗ್ಬಿಡ್ತೀನಿ. ಕತೆ ಆಯ್ತು, ಮಾತೆತ್ರ ಮೋದಿ ಸರ್ಕಾರ ಅಂತ. ಸಿದ್ದರಾಮಯ್ಯನವರೇ, ನೀವು ಅಷ್ಟೊಂದು ಹೀಟ್ ಆಗಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರೇ, ನಾನು ಹೇಳಿಲ್ವ ನಿಮಗೆ? ಬಯಸ್ಕೊಳ್ಳಿ. ಈಗ ಅವೆಲ್ಲ ನಮ್ಗೆಲ್ಲ ಕಂಡ್ಬಿಟ್ರಿ, ಈ ಕೇಳಿ ಬಿಟ್ಬಿಡ್ತೀವಿ. ನೋಡ್ರಿ, ಬೇರೆ ಯಾರೂ ಅಲ್ಲ, ನಮ್ಮ ಸಿದ್ದರಾಮಯ್ಯನವರು, ಈ ರಾಜ್ಯದ ಮುಖ್ಯಮಂತ್ರಿಗಳು. ಬುದ್ಧಿ ಇದೆಯೇನ್ರಿ? ಅದನ್ನು ಅವ್ರಿಗೆ ಕೇಳ್ಬಿಡಿ, ಲೈನಲ್ಲಿದ್ದಾರೆ. ಸಿದ್ದರಾಮಯ್ಯನವರೇ, ಗೌಡ್ರು ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು, ಸರಿಯಾಗಿ ಕೇಳಿಸ್ಕೊಂಬಿಡಿಪ್ಪ. ನನಗೆ ಯಾರಾದರೂ ಏನಾದರೂ ನಿಮ್ಮ ಬಗ್ಗೆ ಅಂದ್ಬಿಟ್ರೆ, ಅದನ್ನು ಕೇಳಿಸ್ಕೊಂಡ್ಬಿಟ್ರೆ ಹಾರ್ಟಿಗೆ ಕಿತ್ಕೊಂಬಂದಂಗೆ ಆಗ್ಬಿಡುತ್ತೆ. ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡುತ್ತೆ ಸಿದ್ದರಾಮಯ್ಯನವರೇ. ಮೈಸೂರು ಕಡೆ ಹೋಗ್ಬಿಡ್ತೀನಿ ನಾನು. ಬೆಂಕಿ ಬಿತ್ತು ಕಂಡ್ರೆ ನಿಮ್ಮ ಬೇಜಾರಿಗೆ. ಬೆಂಕಿ ಹಾಕಿದ್ದು ನಾನೇ ತಾನೆ. ಯಾಕೆ, ಏನಾಯ್ತು ಸಿದ್ದರಾಮಯ್ಯನವರೇ? ಏನಾಯ್ತು ಅಂತ ಅದು ಯಾವ ಬಾಯಿಟ್ರಿ ಕೇಳ್ತಾ ಇದ್ದೀರಿ? ಎಲೆಕ್ಷನಲ್ಲಿ ಕೈ ಎತ್ಕೊಂಡು ಅದು ನೋಡಿಲ್ವೇನ್ರಿ ನೀವು? ನಮ್ಮ ಸೋನಿಯಾ ಮೇಡಮ್ ಮುಖ ನೋಡೋಕ್ಕಾಯ್ತಲ್ಲ ನಮಗೆ. ನಮ್ಮ ರಾಹುಲ್ ಅವರು ಊಟ ಮಾಡೋದು ಎಷ್ಟು ದಿನ ಆಯಿತು ಏನೋ ಪಾಪ, ಅಷ್ಟೊಂದು ಸೊರ್ಗೋಗ್ಬಿಟ್ಟವ್ರೆ. ನಮ್ಗಿಂತ ಬೇಜಾರೇನ್ರಿ ನಿಮಗೆ? ಮೊದಲೇ ಬೇಜಾರ್ಲಿದ್ದೀವಿ ನಾವು. ಪಾಪ, ಮೊದಲೇ ಸೀದೋಗ್ಬಿಟ್ಟಿದೆ. ಅದ್ರ ಮೇಲೆ ನಾನೊಂದು ಬರೆ ಹಾಕಿ ನಿಮಗೆ ಯಾಕೆ ಬೇಜಾರು ಮಾಡಿಸೋದು? ಬಿಡಿ, ನಾನಂತೂ ನಿಮ್ಮ ಬಗ್ಗೆ ಮಾತಾಡಲ್ಲ. ಬಟ್ ಗೌಡ್ರು ಮಾತಾಡ್ತಾರೆ. ನೀವು ಇವಾಗ ಫುಲ್ ಫ್ರೀ ಇದ್ದೀರಾ ಅಲ್ವಾ? ಕೇಳಿಸ್ಕೊಳ್ಳಿಪ್ಪ. ನೋಡ್ರಿ, ನಮ್ಮ ಕುಮಾರರಾಮ ಯಾಕೆ ಸೋತ ಅಂತ ನಾನು ಮಲ್ಕೊಂಡು ಚಿಂತನೆ ಮಾಡ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಗಲಾಟೆ ಮಾಡಿಕೊಂಡು ಮ್ಯೂಸಿಕ್ ಕ್ರಿಯೇಟ್ ಮಾಡ್ತೀರಿ. ಪವರ್ ಕೆಟ್ಟಾದ್ರು ಏನು ಫೈರ್ ಇಟ್ಕೊಂಡಿದ್ರೆ ನೀವು? ಟೆನ್ಷನ್ ವೈರ್ ಇದ್ದಂಗೆ. ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಪವರ್. ಯಾವ ಪವರು ಇಲ್ಲ, ಯಾವ ಫೈರು ಇಲ್ಲ ಕಣ್ರಿ. ವಯಸ್ಸಾದ್ಮೇಲೆ ಹಿಂಗೆ ಕಿರ್ಚಾಡೋದೆಲ್ಲ ಮಾಮೂಲಿ.
ಯಾರೇ ವಯಸ್ಸಾಗಿರೋದು ಜಸ್ಟ್ 82 ಅಷ್ಟೇ. ಮೊನ್ನೆ ತಾನು ಬರ್ಡೇ ಮಾಡ್ಕೊಂಡಿದ್ದೀನಿ, ನೋಡಿಲ್ವೇನ್ರಿ ನೀವು? ಅಂದಮೇಲೆ ಅವರು ಸೀನಿಯರ್ ಸಿಟಿಸನ್ ಕಂಟ್ರಿ. ಅಯ್ಯೋ ನೀವಿನ್ನೇನು ಆ್ಯಂಟಿಕ್ ಪೀಸು ಧರ್ಮೇಂದ್ರನೇ, ಕಾಮಿಡಿ ಮಾಡಬೇಡಿ, ಸುಮ್ಮನಿರಪ್ಪ ನೀವು. ಇರಿ ಸಿದ್ದರಾಮಯ್ಯನವರೇ, ಒಂದು ನಿಮಿಷ. ತಿಹಾರ್ ಜೈಲಿನಲ್ಲಿ ಒಂದು ವಾರದಿಂದ ಇದ್ದು ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆಯಂತೆ. ಅಲ್ಲ, ನೀವು ಯಾಕೆ ಟೆನ್ಷನ್ ಆಗ್ತೀರಾ? ನಿಮ್ಮ ಮುಖದಲ್ಲಿ ಯಾವುದೇ ತರಹ ಛಾಯೆಗಳು ಬದಲಾಗಬಾರ್ದು. ನಾನು ಹೇಳ್ತಿರೋದು ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವ್ರ ಬಗ್ಗೆ. ಹೇಳಿ ಕೇಜ್ರಿವಾಲ್ ಅವರೇ, ಅಲ್ಲಿಗೂ ನೀವು ಪೊರ್ಕೆನ ತೊಗೊಂಡೋದ್ರ? ಜೈಲು ತುಂಬ ಕಸನ ಗೂಡಿಸ್ಬಿಟ್ರ? ನೀವು ಗುಡಿಸಿದ್ರೋ ಬಿಟ್ರೋ ಗೊತ್ತಿಲ್ಲ, ಬಟ್ ಅವರಂತೂ ಚೆನ್ನಾಗಿ ಗುಡಿಸ್ಬಿಟ್ರು ನಿಮ್ಮನ್ನು. ರೀ ಬಂದಾರಿಗೆ ಸುಂಕ ಇಲ್ಲ ಅಂದ್ಬಿಟ್ಟು ಅವರು ಮನೆ ಕಡೆ ಹೋದ್ರಲ್ರಿ. ಓಹೋ, ನೀವೇನು ಕೆಂಪುಕೋಟೆ ಹತ್ಬಿಟ್ರಾ ನೀವು? ಸುಮ್ಮನೆ ರೀ ಸಿದ್ದರಾಮಯ್ಯನವರೇ, ಒಂದು ನಿಮಿಷ. ಕೇಜ್ರಿವಾಲ್ ಅವರೇ, ಜೈಲ್ಗೆ ಹೋಗಿ ಬಂದವರೆಲ್ಲ ಸಿಕ್ಕಾಬಟ್ಟೆ ಫೇಮಸ್ ಆಗ್ಬಿಟ್ಟವ್ರೆ. ನೀವು ಒಂದಲ್ಲ ಒಂದು ದಿವಸ ಸಿಕ್ಕಾಬಟ್ಟೆ ಫೇಮಸ್ ಆಗ್ಬಿಡ್ತೀರಾ, ನೀವೇನು ಯೋಚನೆ ಮಾಡಬೇಡಿ. क्या करूं मैं, शनि मेरा कंधे पर बैठा, इसलिए मैंने जेल गया, वापस आया. जेल ಹೋದವರೆಲ್ಲ ಫೇಮಸ್ होता है, इसलिए मैं भी फेमस होता. ಹೌದೌದು, ಕಟೌಟ್ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ನಮ್ಮ ಜನ ನಿಮ್ಮನ್ನ. हाँ, मैं भी प्लान किया था. ये कांग्रेस, ये बीजेपी सबको झाड़ू से मारने प्लान किया. क्या करूं, मेरा नसीब अच्छा नहीं था. ಚೆನ್ನಾಗಿಲ್ಲ ಅಂತ ನಮ್ಗೆ ಗೊತ್ತು ಬಿಡಿ, ಅದನ್ನ ಮತ್ತೆ ಒತ್ತಿ ಹೇಳಕ್ ಹೋಗ್ಬೇಡಿ. ನೀವು ಪ್ರಚಾರಕ್ಕೆ ಹೋದ ಕಡೆ ಎಲ್ಲ ಜನಗಳು ಸರಿಯಾಗಿ ಉದ್ರುಕೊಳ್ಳಂಗೆ ಕೊಡ್ತಾ ಇರಲಿಲ್ಲ ಕಪ್ಪಪಾಳಕ್ಕೆ. ಅವಾಗಲೇ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಈ ಸರ್ತಿ ಖಂಡಿತವಾಗ್ಲೂ ಗ್ಯಾರಂಟಿ ಕಾಲಿಗೆ ಕೂತೀನಿ ಅಂತ. ಕಾಮನ್ ಸೆನ್ಸ್ ಇದೆಯಲ್ಲ ನಿಮಗೆ? ನಮ್ಮ ಟಾರ್ಗೆಟ್ ಏನಿದ್ರು ಕಾಂಗ್ರೆಸ್ಸು, ಜೊತೆ ಕಾಂಗ್ರೆಸ್ ಒಳಗಡೆ ಇರೋ ಅವರು. ಈ ಕೇಜ್ರಿವಾಲ್ ಅವ್ರನ್ನ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅಯ್ಯೋ ಗೌಡ್ರಿ, ನೀವು ಲೆಕ್ಕಕ್ಕಾದರೂ ಇಟ್ಕೊಳ್ಳಿ, ಪಕ್ಕಕ್ಕಾದರೂ ಇಟ್ಕೊಳ್ಳಿ, ಒಟ್ಟಿನಲ್ಲಿ ಇವಾಗ ಆ ವಿಷಯನ ಬಿಟ್ಬಿಟ್ಟು. ಈಗ ಮೋದಿ ಅಲೆ ಏನಾದರೂ ಇಲ್ಲದೆ ಹೋಗ್ತಿದ್ರೆ ನೀವು ಹಠತ್ತೆ ಕೆಂಪುಕೋಟೆ ಹಾಕ್ಬಿಟ್ಟಿದ್ದೀರಾ. ರೀ ಈ ಸೈಕಲ್ ಗ್ಯಾಪಲ್ಲಿ ನಾನು ಮಾತಾಡ್ಬೋದಾ? ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಗಾಡಿ ಪಾರ್ಕ್ ಮಾಡೋಕ್ಕೆ ಕಾಯ್ತಾ ಇರ್ತೀರಲ್ವ ನೀವು, ಆಗೋದಿಲ್ಲ. ಈಗ ನೀವು ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಡಿ. ನೋಡಿ, ನಮ್ಮ ಗೌಡ್ರು ಏನೋ ಹೇಳ್ತಾವ್ರೆ, ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಬೆರಳನ್ನು ತೊಗೊಂಡು ಕಿವಿ ಒಡೆ ಹಾಕ್ಕೊಂಡು ಹಿಂಗೆ ಅಲಾಡ್ಕೊಂಡು ಮಗ ತಗೋಬೇಕು. ನೋಡಿ, ಆಮೇಲೆ ನಮ್ಮ ಗೌಡ್ರು ಎಲೆಕ್ಷನ್ನು ಆಗೋಯ್ತು, ಕೌಂಟಿಂಗು ಆಗೋಯ್ತು, ಆಮೇಲೆ ಜನಗಳು ನಮ್ಮನ್ನು ಫ್ರೀ ಮಾಡಿಬಿಟ್ಟವ್ರೆ, ಹ್ಯಾಪಿಯಾಗಿ ನಿದ್ದೆ ಮಾಡ್ಬಿಡ್ತೀನಿ ಅಂತ ನಿದ್ದೆ ಹೋಗ್ಬಿಟ್ರೆ ಕಷ್ಟ. ಅವ್ರು ನಿದ್ದೆ ಹೋಗೋಕ್ಕಿಂತ ಮುಂಚೆ ಅವ್ರ ಮಾತನ್ನ ನೀವು ಕೇಳಿಸ್ಕೋಬೇಕು. ಗೌಡ್ರೆ, ನೀವು ನಿದ್ದೆ ಮಾಡೋಕ್ಕಿಂತ ಮುಂಚೆ ಮಾತಾಡ್ಬಿಟ್ಟು ನಿದ್ದೆ ಮಾಡಿಪ್ಪ. ಆ ಕೆಂಪು ಕೋಟೆ ಮಣ್ಣನ್ನು ಮುಟ್ಟು ಬಂದಿರೋ ಮಣ್ಣಿನ ಮಗ ನಾನು. 2ನೇ ಸಲ ಕೂಡ ನನ್ನ ಹೆಸರು ಬರೆದಿತ್ತು, ಆದರೆ ಯಾರೋ ನನ್ನ ವೈರಿಗಳು ನಿಂಬೆ ಮಂತ್ರಿಸ್ಬಿಟ್ಟಿದ್ದಾರೆ. ಅರ್ಥ ಆಯ್ತು ಬಿಡಿ, ಆ ವೈರಿ ಯಾರು ಅಂತ. ರೀ ಈ ಸೈಕಲ್ ಗ್ಯಾಪಲ್ಲಿ ನಾನು ಮಾತಾಡ್ಬೋದಾ? ಫಸ್ಟು ನೀವು ಮಾತಾಡ್ಬಿಡಿಪ್ಪ. ಯಾರು ಹೆಂಗಾದರೂ ಆಗಲಿ ನೀವು ಫಸ್ಟು ಮಾತಾಡ್ಬಿಡಿ, ಅದೇನು ಅಂತ ಹೇಳ್ಬಿಡಿಪ್ಪ ಫಸ್ಟ್. ಅಲ್ಲ ಕಣ್ರಿ, ಈ ಪದ್ಮನಾಭ ನಗರದಲ್ಲಿರೋ ದಿಣ್ಣೆನೇ ಹತ್ತಕ್ಕಾಯ್ತಾ ಇಲ್ಲ ಇವ್ರಿಗೆ. ಇನ್ನು ಡೆಲ್ಲಿಲಿ ಇರೋ ಕೆಂಪು ಕೋಟೆ ಹತ್ಬಿಟ್ಟು ಬಾವುಟ ಹಾರಿಸ್ತಾರೇನ್ರಿ ಇವರು? ಅವೆಲ್ಲ ಆಗ ಮಾತಾ, ನನಗಂತೂ ಊಹೆ ಮಾಡ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಅಯ್ಯೋ, ಅವ್ರ ಕೈಲಿ ಹತ್ತಕ್ಕಾಗಿಲ್ಲ ಅಂತಂದ್ರೆ ಅವ್ರ ಮಗ ಕುಮಾರರಾಮನ್ ಕೈಲಿ ಹತ್ತಿಸ್ತಾ ಇದ್ರು. ಹೇಳಿ ಗೌಡ್ರೆ, ಎಂತೆಂಥ ಕಾಂಪೌಂಡ್ಗಳನ್ನ ಹತ್ತಿಲ್ಲ ಅವರು, ಸಾರಿ ಎಂತೆಂಥ ಕೋಟೆಗಳನ್ನ ಹತ್ತಿಲ್ಲ ಹೇಳಿ ಅವರು, ಇನ್ಕ್ಲೂಡಿಂಗ್ ರಾಮನಗರ ಬೆಟ್ಟ. ಏನು ಬೆಟ್ಟ ಹತ್ತದಂಗೆ ಅನ್ಕೊಬಿಟ್ಟಿದ್ದೀರ? ಕೆಂಪು ಕೋಟೆ ಹತ್ತದು ಭಾಳ ಕಷ್ಟ ಇದೆ ರೀ. ಅಲ್ಲ ಕಣ್ರಿ, ಇವರು ರಾಮನಗರ ಬಿಟ್ಬಿಟ್ಟು ಅದೇನೋ ದೊಡ್ಡದಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರಪ್ಪ ಇರಲಿ, ಅಲ್ಲೂ ಜನಗಳು ಬೇಡ ಅಂದ್ಬಿಟ್ಟು ಮನೆಗೆ ಕಳಿಸೋರೆ. ಇದರಲ್ಲೇ ಅರ್ಥ ಮಾಡ್ಕೋಬೇಕು. ಹೌದೌದು, ಕುಮಾರಸ್ವಾಮಿ ಅವರು ಎಷ್ಟೊಂದು ಗೊಳ್ಳೋ ಅಂತ ಹತ್ಬಿಟ್ರು. ಆ ಕಣ್ಣೀರು ನೋಡ್ಬಿಟ್ಟಾದ್ರು ಚಿಕ್ಕಬಳ್ಳಾಪುರದವರು ಓಟ್ ಹಾಕ್ಬಾರ್ದಂತೆ. ಏನ್ರಿ ಮಾತಾಡ್ತೀರಿ? ಇವತ್ತು ನಮ್ಮ ಕುಮಾರರಾಮನ್ ಕಣ್ಣೀರಿಗೆ ಓಟ್ ಬೀಳದೇ ಇರ್ಬೋದು, ಆದರೆ ಬರೆದಿಟ್ಕೊಳ್ಳಿ, ಭವಿಷ್ಯದ ಪ್ರಧಾನಮಂತ್ರಿ ನಮ್ಮ ಕುಮಾರರಾಮನೇ. ಅವನ ಕಣ್ಣೀರಿಗೆ ಬೆಲೆ ಬಂದೇ ಬರುತ್ತೆ. ಅಯ್ಯೋ, ನಮ್ಮ ಜನ ಈ ಥರ ಕಣ್ಣೀರು ಕಥೆಗಳ ಬೇಜಾನ್ ಕೇಳ್ಬಿಟ್ಟವ್ರೆ, ಬಿಡ್ರಿ ಅದ. मैं भी कितनी बार रोया, रो के मैं गुस्सा हो गया मेरे. क्या करूं, अनामिक लोगों ने आते हैं, इतना मारते हैं, तप्पड़ मारते हैं. क्या करूं मैं? एक बार ನನಗೂ वोट ಹಾಕಿದ್ರೆ मैं भी ಕೆಂಪುಕೋಟೆ में राष्ट्रध्वज त्रिवर्ण ध्वज हारिಸ್ತಿದ್ದ. क्या करूं, मेरा नसीब अच्छा नहीं था. ರೀ ಕೇಜ್ರಿವಾಲ್ ಅವರೇ, ಏನು ತಮಾಷೆ ಮಾತಾಡ್ತಿದ್ದೀರಿ ನೀವು?
ಕೆಂಪುಕೋಟೆ ಹತ್ತೋದು ಅಂದರೆ ಈ ಪ್ರಚಾರಕ್ಕೆ ಲಾರಿ ಮತ್ತು ವ್ಯಾನ್ಗಳು ಹತ್ಕೊತೀವಲ್ಲ ಆ ಥರ ಅನ್ಕೊಬಿಟ್ಟಿದ್ದೀರಾ? ಸುಮ್ಮನೆ ಕುತ್ಕೊಳ್ರಿ. ನೋಡ್ರಿ, ಈ 6 ತಿಂಗಳು 3 ತಿಂಗಳು ಮುಖ್ಯಮಂತ್ರಿ ಆದವ್ರಿಗೆಲ್ಲ ಈ ದೇಶ ಕೊಟ್ಬಿಟ್ರೆ ಅವ್ರು ಹೆಂಗ್ರಿ ದೇಶ ನೋಡ್ಕೊತಾರೆ? ಆದದೇನ್ರಿ ಇವೆಲ್ಲ ಆಗಲ್ಲ. ಸುಮ್ಮನೆ ಅದೇನು ಕೆಲಸ ನೋಡ್ರಿ ಕೇಜ್ರಿವಾಲ್ ಅವರೇ. ಅಯ್ಯೋ, ಅದಕ್ಕೆ ನಿಮ್ಮ ಕೈಲೂ ಕೊಟ್ಟಿಲ್ಲ. ಅಲ್ಲ ಕಣ್ರಿ, ನಮ್ಮ ಕೈಲಿ ರಾಜ್ಯನಾರು ಕೊಟ್ಟವ್ರೆ, ನಿಮ್ಮ ಕೈಲಿ ಏನು ಕೊಟ್ಟಿದ್ದಾರೆ? ಬರೀ ಹುಲ್ಲಿನ ಮೆದೆ ಕೊಟ್ಟವ್ರೆ, ಬದುಕಂದು ಆಸ್ಕ ಮಲ್ಕಳ್ಳಿ ಅಂತ. झाड़ू पर आने मारे बोल रहा हूँ मैं, नेक्स्ट टाइम दिल्ली में हमारा सरकार होगा. ಸಾಕು ಬಿಡಿಪ್ಪ, ಅಕ್ಕಪಕ್ಕದಲ್ಲಿರೋ ಅಣ್ಣ ತಮ್ಮದಿರು ಕೇಳಿಸ್ಕೊಂಡ್ಬಿಟ್ರೆ ಕೆಂಕೆನಿಗೆ ಬಾರಿಸ್ಬಿಡ್ತಾರೆ ನೀವು. ಈ ಕೇಜ್ರಿವಾಲ್ ಅವರೇ, ಎಲ್ಲೋ ಭ್ರಮೇಲಿದ್ದೀರಿ ನೀವು. ಅಲ್ಲ ಕಣ್ರಿ, ಮೊದಲು ನೋಡೋಕೆ ಒಳ್ಳೆ ಈ ಬನ್ನೂರು ಕುರಿ ಥರ ಇದ್ರಿ, ಈಗ ನೋಡಿ ಒಳ್ಳೆ ಕೋಳಿ ಪಿಳ್ಳೆ ಆದಂಗೆ ಆಗ್ಬಿಟ್ಟಿದ್ದೀರಿ. ಮೋಸ್ಟ್ಲಿ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತ ಕಾಣ್ತದೆ ನಿಮಗೆ. ಏನೇನೋ ಮಾತಾಡ್ತಾ ಇದ್ದೀರಿ. ಅವರೇನು ನಿಮ್ಮ ಥರ ಸಭೆ ಸಮಾರಂಭಗಳಲ್ಲಿ ನಿದ್ದೆ ಮಾಡ್ಕೋತಾರೆ? ನಿದ್ದೆ ವಿಷಯ ಬಿಡಿ. ಈಗ ಮೋದಿಯವರು ಪ್ರಧಾನಮಂತ್ರಿ ಆಗ್ಬಿಟ್ರು, ನಿಮ್ಮ ಚೇಂಬರ್ನಲ್ಲಿ ಅವರು ಫೋಟೋ ಇಟ್ಟಿರ್ತಾರೆ, ಡೈಲಿ ಡೈ ಹೊಡೆದು ಅಡ್ಬೀಳಬೇಕು, ಅದ್ರ ಬಗ್ಗೆ ಹೇಳಿ. ರೀ, ನಮ್ಮ ಗೌಡ್ರ ಫೋಟೋ ಇಲ್ವಲ್ಲ, ಅದಕ್ಕೆ ಸಮಾಧಾನ ಪಟ್ಕೋಬೇಕು ನಾವು. ನಮ್ಮ ಮೋದಿಯವ್ರದ್ದು ನೋಡಿದ್ರಾಯ್ತು ಬಿಡ್ರಿ, ಫೋಟೋ ತಾನೇ ಹಾಕ್ಕೊಳ್ಳಿ ಪ್ರಧಾನಮಂತ್ರಿಗಳು. ಬಾಯಿ ಬಂದಾಗ ಮಾತಾಡಬಾರ್ದು. ನಾನು ಆಲ್ರೆಡಿ ಪ್ರಧಾನಿಯಾಗಿ ಬಂದಂಥವನು. ನಮ್ಮ ಫೋಟೋಗಳು ಇವರೆಲ್ಲ ನೋಡಿದ್ದಾರೆ. ಇವರೇನು ಕಿಸಿದ್ದಾರೆ ಅಂತ ಸ್ವಲ್ಪ ಕೇಳಿ. ಅಯ್ಯೋ, ಮುಖ್ಯಮಂತ್ರಿ ಆಗಿದ್ದಾರೆ ರೀ, ಪಾಲಿಗೆ ಬಂದದ್ದು ಪಂಚಾಮೃತ, ನಾವು ಮುಖ್ಯಮಂತ್ರಿ ಆಗಿಲ್ವಾ? ಸಾಕು ಬಿಡ್ರಿ, ಇಷ್ಟರಲ್ಲೇ ಸಮಾಧಾನ ಪಟ್ಕೋತೀವಿ. ನೋಡಿ ನೋಡಿ ಪ್ರಜೆಗಳೇ, ಇವರಿಬ್ಬರೂ ಪಕ್ಷಿಗಳು ಕಾಲೆತ್ಕೊಂಡ್ರು ಮಾತಿಗೇನು ಕಮ್ಮಿ ಇಲ್ಲ ಅಂತ. ನನಗೊತ್ತು ಮಾತಾಡಿ ಮಾತಾಡಿ ಬಾಯೆಲ್ಲ ಒಣಗೋಯ್ತು. ಅಪ್ಪ, ಆ ಕಾಟನ್ ಪೇಟಲ್ಲಿರೋ ಮೋದಿ ಟೀ ಅಂಗಡಿನಲ್ಲಿ ಒಂದು ಟೀ ತೊಗೊಂಬನ್ರಪ್ಪ ಪಾರ್ಸಲ್. ಅಲ್ಲಿವರೆಗೂ ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ, ನೀವು ಬ್ರೇಕ್ ತಗೊಳ್ಳಿ. ಇದು ಉಡೀಸ್, ನಾನು ವೈರಸ್. ಉಡೀಸ್ನಲ್ಲಿ ಮುಂದೆ ಇದ್ದಿದ್ದಪ್ಪ. ನೋಡಿ, ಈಗ ನಿಮ್ಮ ಟೈಮು ಸರಿ ಇಲ್ಲ. ಹೌದಾ? ಅಯ್ಯೋ, ವಾಚ್ ಸೆಲ್ ವೀಕ್ ಆಗ್ಬಿಟ್ಟಿದ್ದದ. ನಿಮ್ಗೆ ಅದೇ ಆಗಿರೋದು. ನೋಡಿ, ನಾನು ಹೇಳೋದನ್ನು ಕಿವಿಗೆ ಬೆರಳು ಬಿಟ್ಕೊಳ್ದೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರಿ, ಅದೇನು ನೀವೇ ಹೇಳಿ ಸ್ವಾಮಿಗಳೇ. ನಮ್ಮ ಕುಯ್ತಾ ಇದ್ದೀರಿ ಅಂದ್ಬಿಟ್ಟು ಈಗ ನೀವೇ ಕುಯ್ಯಕ್ಕೆ ಶುರು ಹಚ್ಕೊಂಬಿಟ್ರಲ್ಲ. ಉಡೀಸ್